ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಟೆಕ್ ವಿತ್ ಪುನೀತಿನ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋಲಿ ವಿಂಡೋಸ್ 7ನಲ್ಲಿ ಯಾವ ರೀತಿಯಾಗಿ ನಾವು ಆನ್ ಸ್ಕ್ರೀನ್ ಕೀಬೋರ್ಡ್ನ ಯಾವ ರೀತಿ ಎನೇಬಲ್ ಮಾಡೋದು, ಸ್ಕ್ರೀನಲ್ಲಿ ಯಾವ ರೀತಿ ಕೀಬೋರ್ಡ್ನ ಆನ್ ಮಾಡೋದು, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಲಿ, ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಯಾವುದೇ ರೀತಿ ವಿಡಿಯೋಷ್ಟೊಂದು ಲೈಕ್ನ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಇವಾಗ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ ಆನ್ ಸ್ಕ್ರೀನ್ ಕೀಬೋರ್ಡ್ ಅಂತ. ಓಕೆ, ಇದರ ಮೇಲೆ ಕ್ಲಿಕ್ನ ಮಾಡಿ. ಸೊ ಇವಾಗ ಈ ರೀತಿ ನಿಮಗೆ ಇಲ್ಲಿ ಈ ಒಂದು ಕೀಬೋರ್ಡ್ ಕಾಣಿಸುತ್ತೆ. ಇದನ್ನು ನೋಡಿ ಸೈಜ್ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೊಬೋದು ನೀವು. ಓಕೆ, ಸೊ ಈ ಒಂದು ಕೀಬೋರ್ಡಿಂದ ಯೂಸ್ ಏನು ಅಂತಂದರೆ, ಇವಾಗ ನಿಮ್ಮ ಹತ್ರ ಕೀಬೋರ್ಡ್ ಇರಲ್ಲ ಅಥವಾ ಕೀಬೋರ್ಡ್ ಇದ್ದರೂ ಸಹ ವರ್ಕ್ ಆಗ್ತಾ ಇರಲ್ಲ. ಸೊ ಅಂಥ ಒಂದು ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಮತ್ತು ನೀವು ಟೈಪಿಂಗೆಲ್ಲ ಇದನ್ನು ಆರಾಮಾಗಿ ಯೂಸ್ನ ಮಾಡ್ಕೊಬೋದು ಗೈಸ್. ಮತ್ತು ನೀವು ಇದನ್ನು ಟೈಪ್ ಮಾಡಬೇಕಾದ್ರೂ ಕೂಡ ಸೌಂಡು ಕೂಡ ಬರುತ್ತೆ. ಓಕೆ, ಸೊ ಇವಾಗ ನಾನು ಎಕ್ಸಾಂಪಲ್ಗೆ ಟೈಪ್ ಮಾಡಿ ತೋರಿಸ್ತೀನಿ. ಮೈಕ್ರೋಸಾಫ್ಟ್ ಆಫೀಸ್ನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಆಮೇಲೆ ಕ್ಯಾಪ್ಸ್ ಲಾಕು, ಮತ್ತು ಇಲ್ಲಿ ವರ್ಡ್ಸ್ಗಳು ಸಜೆಸ್ಟ್ ಆಗುತ್ತೆ. ಇದು ಈಸಿಯಾಗೆ ನೀವು, ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಗೈಸ್. ಓಕೆ, ಮತ್ತು ಇವಾಗ ನಮಗೆ ಈ ಕೀಬೋರ್ಡು ಬೇಡ ಅಂತಂದರೆ ಯಾವ ರೀತಿ ಕ್ಯಾನ್ಸಲ್ ಮಾಡೋದು ಅಂತಂದರೆ ತುಂಬ ಸಿಂಪಲ್ಲಾಗಿ ನೋಡಿ, ಇಲ್ಲಿದೆಯಲ್ಲ. ಸೊ ಇದು ನಮಗೆ ಕ್ಲಿಕ್ ಮಾಡಿದ್ರೆ ಸಾಕು, ಆರಾಮಾಗಿ ಒಂದು ಕೀಬೋರ್ಡ್ ಕೂಡ ಆಫ್ ಆಗುತ್ತೆ. ಮತ್ತೆ ಬೇಕು ಅಂತ ಮತ್ತೆ ಹೋಗ್ಬಿಟ್ಟು ನೀವು ಈ ರೀತಿ ಆನ್ ಮಾಡ್ಕೊಬೋದು. ಓಕೆ ಗೈಸ್, ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ, ಸೊ ಇಲ್ಲಿವರೆಗೂ ನೋಡಿದಿರ ಅಂತಂದರೆ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟಿತ್ತು ಫ್ರೆಂಡ್ಸ್. ಮುಂದಿನ ಸಿಗೋಣ. ಅಲ್ಲಿವರೆಗೂ ಬಾಯ್.